ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣನೇ ಒಂದು ಎಕರೆಗೆ 50,000ನ 50 ಲಕ್ಷನ 50 ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ, ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೀನು ಮನವಿ ಮಾಡೋದು ಇದ್ದೇ ಇರ್ತದೆ. ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು? ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ, ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ. ಎಲ್ಲಿಂಗ ಕೇಳ್ತಾ ಇದ್ದೀರಿ? ನೀವೇ ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ. ಈಗ ರಾಜಕೀಯದ ಮಾತಾಡ್ಬೇಕಾದಂತ ಅವಶ್ಯಕತೆನೂ ಇಲ್ಲ. ಅದು ಮಾತಾಡ್ತೀವಿ. ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ. ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ಅದಕ್ಕೆಲ್ಲ ನಾನು 41 ವರ್ಷದಿಂದ ಇದ್ದೀನಯ್ಯ, ಎದುರ್ಕೊಳಕ್ ಹೋಗೋದಿಲ್ಲ. ನಾನು 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್, 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್, 2 ಸಾರಿ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿತ್ತ? ನಾನು ಎದುರ್ಕೊಳಗಿದ್ರೆ ಉಳಿಯಕ್ಕೆ ಆಯ್ತಿದ್ದೇನೆಯ? ನಾವು ತಪ್ಪು ಮಾಡಿಲ್ಲ, ಎದುರ್ಕೊಳ ಪ್ರಶ್ನೆನೂ ಇಲ್ಲ. ಅದೇನೇ ಇಲ್ಲ. ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಪ್ರಾಸಂಗಿಕವಾಗಿ ಮಾತಾಡೋದೆ ಅಷ್ಟೇನೆ.